ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕಾವ್ಯ ಮಹಾದೇವ ಸಿಕ್ಕಿದ್ದು ಖುಷಿ, ಆದರೆ ಪ್ರಪಂಚನೇ ಕೈ ಸಿಕ್ತಂಗೆ ಆಗ್ಬಿಟ್ಟಿದೆ ಅವಳಿಗೆ. ನನಗೆ ಅವಾರ್ಡ್ ಮುಖ್ಯ ಅಲ್ಲ ಮಹಾದೇವ, ನೀನು ಸಿಕ್ಕಿದೆಯಲ್ಲ ಅದೇ ನನಗೆ ಮುಖ್ಯ. ನೀನು ಇಷ್ಟೆಲ್ಲ ಕಷ್ಟಪಟ್ಟು ನಾನು ಓದಿಸಿದೀಯ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಮಹಾದೇವ. ನಿಜವಾಗ್ಲೂ ನಾನು ನಿನಗೆ ತುಂಬಾ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ನನಗೆ ಮುಖ ತೋರಿಸ್ಬೇಡ, ಹೊರಟೋಗು ಅಂತ ಅಂದ್ಬಿಟ್ಟೆ. ಸಾರಿ ಮಹಾದೇವ, ಸಾರಿ, ತಪ್ಪಾಯಿತು ಅಂತೆಲ್ಲ ಕೇಳ್ಕೊತಾಳೆ. ಆಮೇಲೆ ನಿನಗೆ ಅವಾರ್ಡು ಫಂಕ್ಷನ್ ಇದೆ, ಅವಾರ್ಡ್ ಫಂಕ್ಷನ್ ಮುಗಿಸ್ಕೊಂಡು ನೀನು ಬರಬೇಕಾಗುತ್ತೆ ಅಂತ ಹೇಳ್ತಾನೆ. ಈ ಕಡೆ ಪ್ರೇಮನ ಕರ್ಕೊಬಂದು ಅರೆಸ್ಟ್ ಮಾಡಿಬಿಡ್ತಾರೆ. ಪೊಲೀಸ್ನವರು ತಂದು ಒಳಗೆ ಹಾಕ್ಕೊಂಡಿರ್ತಾರೆ. ನಾನು ಹಾಕಿಲ್ಲ ಮೇಡಮ್, ವಿಷ ನಾನು ಹಾಕಿಲ್ಲ ಅಂತ ಅವಳು ಎಷ್ಟು ಗೋಗರಿತಾಳೆ, ಎಷ್ಟು ಗೋಗರಿದ್ರೂ ಕೇಳೋದೇ ಇಲ್ಲ. ಏಕೆ ಅಂದರೆ ಅಲ್ಲಿ ದಾಮಿನಿ ಇಲ್ಲಿ ಇನ್ಸ್ಪೆಕ್ಟ್ರಿಗೆ ಲಂಚ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದಾಳೆ. ಹಂಗಾಗಿ ಕರ್ಕೊಬಂದು ಹಾಕ್ಬಿಟ್ಟಿದ್ದಾಳೆ ಇಲ್ಲಿ ಇದರೊಳಗಡೆ ಲಾಕಪ್ಪಲ್ಲಿ ಹಾಕ್ಕೊಂಡು. ಆಮೇಲೆ ಅವಳು ದಾಮಿನಿ ಫೋನ್ ಮಾಡಿ ಚೆನ್ನಾಗಿ ಬೆಂಡೆತ್ತಿ ಅವಳಿಗೆ ಅಂದ ತಕ್ಷಣವೇ ಆ ಪಿ ಸಿ ಕಳಿಸ್ಬಿಟ್ಟು ಚೆನ್ನಾಗಿ ಓಡಿಸ್ಬಿಡ್ತಾಳೆ. ಆ ಥರ ಎಲ್ಲ ಮಾಡ್ತಾರೆ ಟೇಷನ್ಗಳಲ್ಲಿ. ಭಾಳ ಕಷ್ಟ ಅಪ್ಪ, ಟೇಷನ್ನು ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಭಾಳ ಕಷ್ಟ ಇದೆ. ಕೋರ್ಟು, ಟೇಷನ್ ಇವೆಲ್ಲ ತುಂಬ ಕಷ್ಟ. ನೋಡ್ತಿರೋರಿಗೆ ಒಂಥರ ಸಂಕಟ ಆಗುತ್ತೆ. ಇವಳು ದಾಮಿನಿ ಫೋನ್ ಮಾಡಿ ಹೇಳ್ತಾಳೆ, ಚೆನ್ನಾಗಿ ಬೆಂಡೆತ್ತಿ ಅವಳನ್ನ ಬಿಡಬೇಡಿ, ಅವಳನ್ನ ಅಲ್ಲೇ ಮುಗಿಸ್ಬಿಡಿ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾಳೆ. ಅವ್ರ ಅತ್ತೆನ ಕೊಲೆ ಮಾಡೋಕ್ಕೆ ಅವಳೇನೇ ವಿಷ ಹಾಕಿರೋದು, ಹಾಗೆ ಹೀಗೆ ಅಂತ ನಂಬೋ ಹಾಗೆ ಹೇಳ್ಬಿಡ್ತಾಳೆ. ಅದನ್ನೇ ಇವರು ನಂಬ್ಕೊಂಡು ನಾನು ನಾಳೆ ಬಂದು ನೋಡ್ತೀನಿ ನಿಮ್ಮನ್ನು ಮೇಡಮ್ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾಳೆ. ಹಾಗೆ ಕಳಿದು ಪಿ ಸಿ ಲೇಡಿ ಪೊಲೀಸ್ ಕಳಿಸಿ ಚೆನ್ನಾಗಿ ಹೊಡೆಸ್ಬಿಡ್ತಾಳೆ. ಅದು ಪಾಪ ಅವಳಿಗೆ ಮೈಕೈಯೆಲ್ಲ ನೋವು ಬಂದು, ಮೇಡಮ್ ಹೊಡಿಬೇಡಿ 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 ಬಡ್ಕೊಂಡ್ರು ಕೇಳಲ್ಲ, ಸಖತ್ತಾಗಿ ಹೊಡಿತಾಳೆ. ಆಮೇಲೆ ಅಷ್ಟು ಇನ್ನೂ ರಾಮು ಬಂದಿರಲ್ಲ. ರಾಮು ಬರೋವಷ್ಟರೊಳಗೆ ಇಷ್ಟೆಲ್ಲ ಇದು ಮಾಡಿಬಿಡ್ತಾಳೆ, ಸರ್ಕಸ್ ಮಾಡಿಬಿಡ್ತಾರೆ ಇವರೆಲ್ಲ ಸೇರಿಕೊಂಡು. ಅವಳನ್ನು ತೊಗೊಂಡು ಒಳಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಬಿಡ್ತಾರೆ. ಆಮೇಲೆ ಕಲ್ಯಾಣಿಗೆ ಹುಷಾರಾಗುತ್ತೆ, ವಿಷ ಎಲ್ಲ ತೆಗೆದು ಆರಾಮಾಯ್ತಾಳೆ. ಆಮೇಲೆ ಕಲ್ಯಾಣಿ ಎಲ್ಲಿ ಪ್ರೇಮ ಅಂತ ಕೇಳಿದಾಗ ಹೀಗೀಗೆ ಟೇಷನಿಗೆ ಎಳ್ಕೊಂಡೋಗವ್ರೆ, ಅವಳೇ ವಿಷ ಹಾಕಿರೋದು ಅಂತ ಕರ್ಕೊಂಡೋಗವ್ರೆ ಅಂತ ಹೇಳಿದಾಗ, ನಡಿ ಫಸ್ಟು ಟೇಷನಿಗೆ ಹೋಗೋಣ, ನಾನು ನನ್ನ ಸೊಸೆನ ಬಿಡಿಸ್ಕೊಂಡು ಬರಬೇಕು, ನಡಿ, ಅವಳೆಲ್ಲ ವಿಷ ಹಾಕಿರೋದು, ಬೇರೆ ಯಾರೋ, ನಡಿ ಅಂತೇಳ್ಬಿಟ್ಟು ಅಲ್ಲಿಗೇ ಇದು ವೀಲ್ ಚೇರಲ್ಲೇ ಕೂತ್ಕೊಂಡು ಬಂದುಬಿಡ್ತಾಳೆ. ಬಂದುಬಿಟ್ಟು ನಿಜವಾಗ್ಲೂ ನಿರಪರಾಧಿಗೆ ಶಿಕ್ಷೆ ಕೊಡಬೇಕು ಅಂತ ಯಾವ ಕಾನೂನಲ್ಲಿದೆ ಮೇಡಮ್, ಯಾಕೆ ಹಿಂಗೆಲ್ಲ ಮಾಡ್ತೀರಾ? ವಿಚಾರಿಸ್ಬೇಕು ತಾನೇ. ಅದು ಬಿಟ್ಬಿಟ್ಟು ಅವಳು ಹಾಕೋಳ ವಿಷನ, ಅವಳನ್ನ ಮತ್ತೆಗೆ ಅಂತ ಪಾಯಸಕ್ಕೆ ಮಾಡಿ ಕೊಟ್ಟು ಕಳಿಸಿದ್ರೆ ಅವಳು ವಿಷ ಹಾಕಿದ್ಲ. ಏನಕ್ಕೆ ಹಿಂಗೆಲ್ಲ ಮಾಡ್ತೀರಾ ಮೇಡಮ್, ಬಿಟ್ಬಿಡಿ ಅವಳನ್ನು. ಇಲ್ಲ, FIR ಹಾಕಬೇಕಾಗಿದೆ, ವಿಷ ಅಲ್ಲಿ ಹಾಸ್ಪಿಟ್ಲಲ್ಲಿ ಲ್ಯಾಬಲ್ಲಿ ಸಾಬೀತಾಗಿದೆ, ಹಾಗಾಗಿ ನಾವು FIR ಹಾಕಿ ಅವಳನ್ನು ಜೈಲಿಗೆ ಕಳಿಸ್ಬೇಕಾಗುತ್ತೆ. ಹೇಗೆ ಕಳಿಸ್ತೀರಾ ಮೇಡಮ್, ಏನಕ್ಕೆ ಕಳಿಸ್ತೀರಾ? ನಾನೇ ಹೇಳ್ತಾ ಇದ್ದೀನಲ್ಲ ವಿಷ ಅವಳು ಹಾಕಿರೋದಲ್ಲ ಅಂತೇಳ್ಬಿಟ್ಟು, ಮತ್ತೆ ಹೆಂಗೆ ಕಳಿಸ್ತೀರಾ ನೀವು ಅಂತ. ಆಮೇಲೆ ಅತ್ತೆ ಪ್ರೇಮ ಅಂತೇಳಿ ಪಾಪ ಸುಮಾರು ಅಳ್ತಾರೆ ಇಬ್ಬರೂ. ಆಗ ರಾಮು ಏನು ಮಾಡ್ತಾನೆ, ಅವನು ಫೈಲ್ ರೆಡಿ ಮಾಡ್ಕೊಂಡು ಬಂದಿರ್ತಾನೆ. ಅವನು ಡಾಕ್ಟ್ರ್ ಆಗಿರೋದೇ ಸುಳ್ಳಲ್ವಲ್ಲ, ಫೈಲ್ ರೆಡಿ ಮಾಡಿಕೊಂಡು ಪಕ್ಕ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತಾನೆ. ಆಮೇಲೆ ಬಿಡೋದೇ ಎಲ್ಲ FIR ಹಾಕ್ತೀವಿ ಅಂದಾಗ ಅವನೇನು ಮಾಡ್ತಾನೆ, ಇದು ಫೈಲ್ ಕೊಡ್ತಾನೆ. ಇದು ನೋಡಿ ಮೇಡಮ್, ನೋಡಿ ಏನು ಒಂದು ತೀರ್ಮಾನ ಮಾಡಿ ಪ್ರೇಮನ್ ಬಿಡಿ, ಇಲ್ಲ ಅಂದರೆ ಇನ್ನು 5 ನಿಮಿಷಕ್ಕೆ ಕಮಿಷನರಿಂದ ಫೋನ್ ಬರುತ್ತೆ, ಆಮೇಲೆ ನಿಮ್ಮದು ಕತೆಗಳು ದೊಡ್ಡದಾಗುತ್ತೆ ಅಂತ ಹೇಳ್ತಾನೆ. ಆವಾಗ ಅವಳು ಫೈಲ್ ಎತ್ಕೊಬಿಟ್ಟು ನೋಡ್ತಾಳೆ. ನೋಡಿಬಿಟ್ಟು ಆಮೇಲೆ ಪಿ ಸಿ ತೆಗಿ ಡೋರು ಅಂತ ಹೇಳ್ತಾಳೆ. ಆಗ ಒಂದು ಲಾಕಪ್ ಡೋರ್ ತೆಗಿತಾಳೆ. ಆವಾಗ ಅವಳು ಆಚೆ ಬರ್ತಾಳೆ. ಅತ್ತೆ ಅಂತೇಳಿ ಆಗ ಇಬ್ಬರು ಮುದ್ದಾಡಿಕೊಂಡು ಪಾಪ ಸಮಾಧಾನ ಮಾಡ್ಕೊಳ್ತಾರೆ. ತುಂಬಾ ಸಮಾಧಾನ ಮಾಡ್ಕೊಳ್ತಾರೆ, ತುಂಬ ಅಳ್ತಾರೆ. ಪ್ರೇಮ ಒಳ್ಳೆ ಹುಡುಗಿ, ನನ್ನ ಮಗಳಾಗಿರೋದ್ರಿಂದ ನನ್ನ ಜೀವ ಉಳಿತು ಇವತ್ತು, ಅವಳೇ ನನ್ನನ್ನು ಉಳಿಸಿದ್ದು, ಇಲ್ಲಾಂದರೆ ನಾನು ಹೋಗ್ಬಿಡ್ತಾಯಿದ್ದೆ ಹಾಗೆ ಅಂತೆಲ್ಲ ಹೇಳಿ ರೌಡಿಗಳಿಗೆಲ್ಲ ಹೊಡೆದು ಅವಳು ನನ್ನ ಜೀವ ಉಳಿಸಿದ್ದಾಳೆ ಅಂತೆಲ್ಲ ಹೇಳ್ತಾಳೆ. ಆವಾಗ ಅಳ್ತಾರೆ ಹಂಗಂತ ಹೇಳ್ಕೊಂಡು. ಆವಾಗ ರಾಮಗೂ ಪಾಪ ಬೇಜಾರಾಗುತ್ತೆ, ಅವನು ಕೂಡ ಬೇಜಾರು ಮಾಡ್ಕೊಳ್ತಾನೆ. ಇಷ್ಟು ಒಳ್ಳೆಯವಳು ನನ್ನ ಹೆಂಡ್ತಿ ಪ್ರೇಮ, ಮದುವೆ ವಿಷಯದಲ್ಲಿ ಒಂದರ ಸುಳ್ಳು ಹೇಳಿದ್ದು, ಅಷ್ಟು ಬಿಟ್ಟರೆ ಇನ್ನೇನು ಮಾಡಿಲ್ಲ ಅವಳು. ಅಂಥದ್ರಲ್ಲಿ ನನ್ನನ್ನೇ ಮದುವೆ ಆಗಬೇಕು ಅನ್ನೋ ಇಂಟೆನ್ಷನಲ್ಲಿ ಹಾಗೆ ಮಾಡಿದ್ದಾಳೆ.
ಅದು ಬಿಟ್ಟರೆ ಇನ್ಯಾವುದೇ ತಪ್ಪು ಮಾಡಿಲ್ಲ. ಅದೇಕೆ ಅದೊಂದನ್ನೇ ಇಟ್ಕೊಂಡು ಜನ ಹಿಂಗೆಲ್ಲ ಮಾತಾಡ್ತಾರೋ ನನಗಂತೂ ಅರ್ಥ ಆಯ್ತಿಲ್ಲ ಅಂತೇಳ್ಬಿಟ್ಟು ಅವನು ಭಾಳ ನೊಂದ್ಕೋತಾನೆ. ಇದನ್ನೊಂದು ವಿಷಯ ಇಟ್ಕೊಂಡು ಅವಳ ಮೇಲೇ ಅಪರಾಧ ಮಾಡಿ ಅವಳನ್ನೇ ಕಳಿಸೋದಾಗುತ್ತೆ. ಈ ಥರ ಎಲ್ಲ ಮಾಡ್ತಾರೆ ಅಂತೇಳಿ. ಆಮೇಲೆ ಇವಳು ಹಿಂಗಿಸ್ಬಿಟ್ಟು ತಿರುಗಿ ಬೀಳ್ತಾಳೆ. ಇಲ್ಲ ಆಗಲ್ಲ ರೀ, ಅದು ಹೆಂಗೆ ರೀ ಆಗುತ್ತೆ, ನಾವು FIR ಹಾಕಿ ವಿಷ ಹಾಕಿರೋದು ಅದು, ಅದರಿಂದ FIR ಹಾಕಿ ನಾವು ಜೈಲಿಗೆ ಕಳಿಸ್ತೀವಿ, ನೀವು ಅಲ್ಲಿ ಬೇಕಾದರೆ ಲಾಯರ್ ಇಟ್ಟು ಬಿಡಿಸ್ಕೋಬೇಕಾಗುತ್ತೆ ಅಂತೆಲ್ಲ ಹೇಳ್ತಾಳೆ. ಆವಾಗ ರಾಮು ಕರೆಕ್ಟಾಗಿ ಅವನ ವಾದ ಹೇಳಿದ ಮೇಲೆ ಆಗ ಸುಮ್ಮನೆ ಫೈಲ್ ತೊಗೊಂಡು ನೋಡಿಬಿಟ್ಟು ಕಳಿಸ್ತಾಳೆ, ಕೇಸ್ ಕ್ಲೋಸ್ ಮಾಡಿಬಿಟ್ಟು ಕಳಿಸ್ತಾಳೆ. ಆಗ ಕಲ್ಯಾಣಿ ಹೇಳ್ತಾಳೆ, ನಿರಪರಾಧಿಗೆ ಶಿಕ್ಷೆ ಕೊಡೋಕ್ಕೆ ನಿಮಗೇನು ಅಧಿಕಾರ ಇದೆ, ನೀವೇನಕ್ಕೆ ಆ ಥರ ಮಾಡಬೇಕು, ಪಾಪ ಅಲ್ವಾ, ಒಬ್ಬ ಅಪರಾಧಿಗೆ ಶಿಕ್ಷೆ ಕೊಡಿ ಬೇಡ ಅನ್ನಲ್ಲ, ನಿರಪರಾಧಿಗೆ ಏನಕ್ಕೆ ಶಿಕ್ಷೆ ಕೊಡ್ತೀರಾ? ಪ್ರೇಮ ಹಾಕಿದ್ದಾಳೆ ಅಂತ ನೀವು ನೋಡಿದ್ದೀರಾ? ಹಾಕಿದ್ದಾಳೆ ಅಂತ ಕನ್ಫರ್ಮ್ ಹೆಂಗಾಯಿತು? ಬಾಕ್ಸ್ ಅವ್ರ ಮನೆಯದಲ್ಲ ಮೇಡಮ್, ಅಲ್ಲೇ ಪಾಯಸ ಬಂದಿರುತ್ತೆ, ಮಧ್ಯೆ ರೋಡಲ್ಲಿ ಎಲ್ಲರೂ ಆಗಿರ್ಬೋದಲ್ವ ಅಂತ. ನೀವು ಆ ಹುಡುಗಿ ಹೇಳುತ್ತಲ್ಲ, ಎಲ್ಲೂ ಇಟ್ಟಿಲ್ಲ ನಾನು, ಮನೆಗೆ ತೊಗೊಂಡು ಬಂದೆ ಅಂತ, ಮನೆಯಲ್ಲೇ ಯಾರೋ ಹಾಕಿರ್ಬೋದಲ್ವ ಇಟ್ಟಾಗ ಅಂತ. ಹಂಗೆಲ್ಲ ಹೇಳಿ ವಾದ ಮಾಡಿ ಕೊನೆಗೆ ಪ್ರೇಮನ ಬಿಡಿಸ್ಕೊಂಡು ಅಲ್ಲಿಂದ ಮನೆಗೆ ಬರ್ತಾರೆ. ಅಲ್ಲಿ ಮಹಾದೇವ ಮತ್ತು ಕಾವ್ಯ ಅವರು ಅವಾರ್ಡ್ ಫಂಕ್ಷನಿಗೆ ಹೋಗೋದೇ ಇಲ್ಲ. ಅತ್ತೆಗೆ ಹುಷಾರಿಲ್ಲ ಅಂದ ತಕ್ಷಣ ಅದೆಲ್ಲ ಮುಖ್ಯ, ಅತ್ತೆ ನೋಡೋದು ಮುಖ್ಯ. ಅತ್ತೆಗೆ ವಿಷ ತಗೊಂಡಿದ್ದಾರೆ, ವಿಷ ಹಾಕಿದ್ದಾರೆ ಅಂದಮೇಲೆ ನಾವು ಅಲ್ಲಿ ನೋಡೋಬಿಟ್ಟು ಇಲ್ಲ ಅವಾರ್ಡ್ ಫಂಕ್ಷನ್ ನೋಡ್ತಾ ಕೂತ್ಕೊಳ್ಳೋಣ, ಅವಾರ್ಡ್ ನಾಳೆನೂ ತಗೋಬೋದು, ತೊಂದರೆ ಇಲ್ಲ, ನಡಿ ಹೋಗೋಣ ಮಹಾದೇವ ಅಂತೇಳಿ ಕರ್ಕೊಂಡು ಬರ್ತಾಳೆ. ಇವರು ಇದೆಲ್ಲ ಮುಗಿಸ್ಕೊಂಡು ಇವರು ಮನೆಗೆ ಹೋಗ್ತಾರೆ. ಅವರು ಅಲ್ಲಿಗೆ ಬರ್ತಾರೆ, ಎಲ್ಲರೂ ಸೇರಿಕೊಂಡು. ಆಗ ಪಂಚಮಿ ಆರತಿ ಮಾಡ್ಕೊಂಡು ಬರ್ತಾಳೆ, ಎಲ್ಲರಿಗೂ ಆರತಿ ಮಾಡ್ತಾಳೆ. 2 ಜನ ಸೊಸೆಯರು 2 ಜನ ಮಗ್ದಿರು ನನ್ನ ಮನೆಗೆ ಬಂದಿದ್ದಾರೆ ಇವತ್ತು, ಹಂಗಾಗಿ ನನಗೆ ಎಲ್ಲರಿಗೂ ಆರತಿ ಮಾಡಿ ಒಳಗೆ ಕರ್ಕೊ ಅಂತ ಹೇಳಿ ಪಂಚಮಿಗೆ ಹೇಳ್ತಾರೆ. ಅವಳು ಆರತಿ ಮಾಡಿ ಎಲ್ಲರನ್ನೂ ಒಳಗೆ ಕರ್ಕೊಂತಾಳೆ. ಹಂಗೆ ಖುಷಿಯಾಗಿ ಏನೇನೋ ಆಗೋಯ್ತು. ಈ ದಾಮಿನಿಯಿಂದ ಮನೆಯೇ 3 ಭಾಗ ಮಾಡಿಬಿಟ್ಟಿದ್ಲು. ಸದ್ಯ ಬಚಾವಾದರು, ಎಲ್ಲರೂ ಬಚಾವಾಗಿ ಮನೆಗೆ ಕರ್ಕೊಂಡೋಗಿ ಪ್ರೇಮನ ಬಿಡುಗಡೆ ಮಾಡಿದ ಮೇಲಂತೂ ಖುಷಿ. ಪ್ರೇಮನ ಅಪ್ಪ ಅಮ್ಮ ಅಲ್ಲಿಗೆ ಬಂದರು. ನಾನು ನಂಬಲ್ಲ ಪ್ರೇಮನ, ಅವಳು ಸುಳ್ಳು ಹೇಳಿ ಮದುವೆ ಆಗಿದ್ದಾಳೆ, ನಾನು ನಂಬಲ್ಲ ಅಂತ ಅವ್ರ ಅಪ್ಪ ಹೇಳ್ತಾರೆ. ಆವಾಗ ಕಲ್ಯಾಣಿ ಹೇಳ್ತಾಳೆ, ಅವಳು ಮದುವೆ ಆಗೋ ಸಲುವಾಗಿ ಮಾತ್ರ ಸುಳ್ಳು ಹೇಳಿರೋದು, ಇದೆಲ್ಲ ಅವಳು ಮಾಡಿಲ್ಲ, ವಿಷ ಅವಳು ಹಾಕಿಲ್ಲ ಅಣ್ಣ, ನೀವೇನು ಮಾತಾಡ್ತೀರ ಅಣ್ಣ, ನೀವು ಯೋಚನೆ ಮಾಡಿ ಮಾತಾಡಬೇಕು ಅಂತ ಹೇಳ್ತಾಳೆ. ಆಮೇಲೆ ವಿಷ ಹಾಕ ಅಂತವಳಲ್ಲ, ನೀವು ನಂಬ್ತೀರಾ ವಿಷ ಹಾಕಿದ್ದಾಳೆ ಅಂದರೆ ಇಲ್ಲ ನಾನು ನಂಬಲ್ಲ, ಮದುವೆ ವಿಷಯದಲ್ಲಿ ಹೇಳಿದಾಳೆ ಅಷ್ಟು ಬಿಟ್ಟರೆ ವಿಷಯದಲ್ಲಿ ವಿಷ ಹಾಕೋ ಅಂಥವಳಲ್ಲ ನನ್ನ ಮಗಳು, ಪ್ರೇಮ ಆ ಥರ ಎಲ್ಲ ಮಾಡಲ್ಲ ಅಂತೇಳಿ, ಮತ್ತೆ ನಂಬ್ತಿರಲ್ವ ಅಂತೇಳಿ. ಆಗ ಅಪ್ಪ ಅಂತ ಹೋಗಿ ಅವಳು ತಪ್ಕೊತಾಳೆ. ಆಗ ಅವ್ರ ಅಮ್ಮ ಎಲ್ಲ ಹೌದು ಪ್ರೇಮ ಆ ಥರ ಮಾಡಲ್ಲ ಅಂತೇಳಿ. ಆಗ ಎಲ್ಲರೂ ಸಮಾಧಾನ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೊರಡ್ತಾರೆ. ಮನೆಗೆ ಬಂದಾಗ ಅಪ್ಪ ಅಂತೇಳಿ ಆವಾಗ ಅಪ್ಪ ಅಮ್ಮ ಎಲ್ಲರೂ ಎಲ್ಲ ಒಟ್ಟಿಗೆ ಬರ್ತಾರೆ. ತುಂಬ ಖುಷಿಯಾಗಿ ಈ ಕಡೆ ರಾಮ ಮತ್ತು ಮಹಾದೇವ ಅವರೆಲ್ಲರೂ ವಾಪಸ್ ಮನೆಗೆ ಬರ್ತಾರೆ. ಎಲ್ಲರೂ ವಾಪಸ್ ನೋಡಿ ಅವಳಿಗೆ ಕಲ್ಯಾಣಿಗೆ ಸ್ವಾತಂತ್ರ್ಯ ಸಿಗದಷ್ಟು ಸಂತೋಷ ಆಗಿಬಿಡುತ್ತೆ, ಅಷ್ಟು ಖುಷಿ ಪಡ್ತಾಳೆ. ನನ್ನ ಮಗದಿರು ನನ್ನ ಸೊಸೆಯರು ಎಲ್ಲರೂ ನಮ್ಮ ಮನೆಗೆ ಬಂದರು ಇವತ್ತು, ನನ್ನ ಭಾಗ್ಯ ದೇವತೆಗಳು ಎಲ್ಲರೂ ಬಂದ್ರಪ್ಪ ದೇವರೇ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಬೇಡ್ಕೋತಾಳೆ. ಏನೇನೋ ಆಗೋಯ್ತು ನಮ್ಮ ಮನೆ, ಎಲ್ಲ 3 ಬಟ್ಟೆ ಆಗೋದ್ರು, ಒಬ್ಬರು ಒಂದು ಕಡೆ ಇಲ್ದಂಗೆ ಆಗೋಯ್ತು, ಇದೆಲ್ಲ ಯಾರು ಮಾಡಿದ್ದು ಅಂತಲೂ ಕಂಡುಹಿಡಿಬೇಕು ಇವಾಗ, ಹಂಗಾಗಿದೆ ಅವ್ರ ಕತೆ. ಆಮೇಲೆ ಪೊಲೀಸ್ ಸ್ಟೇಷನಲ್ಲಿ ಇಷ್ಟೆಲ್ಲ ನಡೆಸ್ಕೊಂಡು ಮನೆಗೆ ಹೋಗ್ತಾರೆ. ತುಂಬಾ ಖುಷಿ ಆಯಿತು, ಸೊಸೆ ಬಿಡಿಸ್ಕೊಂಡಿದ್ದು ಖುಷಿ, ಸೊಸೆ ಹೊರಟಿದ್ದು ಖುಷಿ, ಮತ್ತು ಕಲ್ಯಾಣಿ ಹುಷಾರಾಗಿದ್ದು ಇನ್ನೊಂದು ಖುಷಿ, ವಿಷ ಎಲ್ಲ ತೆಗೆದು ಅವಳು ಆರಾಮಾಗಿದ್ದು, ಎಲ್ಲದೂ ಖುಷಿಯಾಗಿ ಅಲ್ಲಿಂದ ಸಲೀಸು ಮನೆಗೆ ಹೊರಡ್ತಾರೆ. ಮನೆಗೆ ಹೊರಟಾಗ ಕಲ್ಯಾಣಿಗಂತೂ ಹೇಳ್ಕೊಳ್ಳಾರ್ದಷ್ಟು ಖುಷಿ ಇದೆ ಮಾತ್ರ. ಆಮೇಲೆ ಎಲ್ಲರೂ ತಬ್ಕೊಂಡು ಎಲ್ಲರೂ ತಬ್ಬಿ ಖುಷಿಪಟ್ಟು, ಪಾಪ ಎಷ್ಟು ಕಷ್ಟಪಟ್ಟರು ಅಂದರೆ ಸುಮಾರು ಒಂದು ಸ್ವಲ್ಪ ತಿಂಗಳುಗಳೇ ಕಷ್ಟ ಆಯಿತು. ಏಕೆಂದರೆ ದಾಮಿನಿಯಿಂದ ಮತ್ತು ಮೈದನ ಹೆಂಡ್ತಿಯಿಂದ ಇಬ್ಬರಿಂದ ಭಾಳ ಕಷ್ಟಪಟ್ಟರು ಜೀವನದಲ್ಲಿ. ಇನ್ಮೇಲಾದರೂ ಅವ್ರನ್ನ ಬಿಟ್ಟಾಕಿ ಅರ್ಥ ಮಾಡಿಕೊಂಡು ಈ ಥರ ಜನ ಅಂದಮೇಲೆ ಅವ್ರನ್ನ ದೂರ ಇಟ್ಬಿಟ್ಬಿಟ್ರೆ ಒಳ್ಳೆಯದು.
ಆರಾಮಾಗಿ ಬದುಕ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.